Good morning, students. So in this class, I am going to discuss with you the second chapter from the first unit, that is the requirement engineering process. So when we are collecting the requirement from the customer, so whatever the processes are undergoes, that's called as a requirement engineering processes and ಕರೀತೀವಿ. So in the requirement engineering processes, not only collecting the requirements from the customer, start to develop the software. Before going to develop the software, first we need to understand what are the requirements. ಓಕೆ, ಅವು ಏನದಾವು ಅದನ್ನ ತಿಳ್ಕೋಬೇಕು. ತಿಳ್ಕೊಂಡು ಅದ್ರನಾಲ ರಿಸೋರ್ಸಸ್ ಅವೈಲೇಬಲ್ ಅದಾವು. ರಿಕ್ವೈರ್ಮೆಂಟ್ ಏನೋ ಕೊಟ್ರು, ಸೊ ಅವ್ರ ಬೇಸ್ ರಿಕ್ವೈರ್ಮೆಂಟ್ ಕೊಟ್ಟಾರ. ಆ ರಿಕ್ವೈರ್ಮೆಂಟ್ ಮ್ಯಾಲ ನಮಗ್ ಡೆವಲಪ್ ಮಾಡಕ್ ಬರ್ತೈತಿ ಇಲ್ಲ ಸಾಫ್ಟ್ವೇರ್, ಅದಕ್ಕೆ ಏನೇನ್ ರಿಸೋರ್ಸಸ್ ಬೇಕು, ಟೂಲ್ಸ್ ಬೇಕು, ಏನೇನ್ ಅವೈಲೇಬಿಲಿಟಿ ಅದಾವೋ ಇಲ್ಲ ಎಲ್ಲ ಇಕ್ವಿಪ್ಮೆಂಟ್ಸ್ ಅಂತ ಚೆಕ್ ಮಾಡ್ಬೇಕ್ರಿ. ಅದಕ್ಕೆ ಏನಂತ ಕರಿತಾರಿ, ಅಲ್ಲಿ ಏನೇನ್ ಪ್ರೊಸೆಸಸ್ ನಡೀತಾ ನೋಡ್ರಿ ಅದು ಮಾಡಾಕ, ಅದಕ್ಕೆ ಏನಂತ ಕರಿತಾರಿ, ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಪ್ರೊಸೆಸ್ ಅಂತ ಕರಿತಾರಿ. ಸೊ ಅದ್ರಲ್ಲಿ ಟೋಟಲ್ 4 ಫೇಸಸ್ ಬರ್ತಾವ್ರಿ. Feasibility study is a first phase. ನೋಡೋಣ್ರಿ ಎಕ್ಸಾಕ್ಟ್ ಆಗಿ ಏನು ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಪ್ರೊಸೆಸ್ ಅಂತ ನೋಡೋಣ್ರಿ. Okay, the requirement engineering, the goal of the requirement engineering process is why actually we need to use, why this kind of a processes are taken place in a organization while collecting the requirement. So the goal of the requirement engineering process is, ಇದು ಏನ್ ಮಾಡಬೇಕು ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಪ್ರೊಸೆಸ್ ಒಳಗೆ ಆಕ್ಚುಲಿ ಏನ್ ಆಗ್ತಾವ ಆಕ್ಟಿವಿಟೀಸ್ ಅಂದ್ರ, to create and maintain the system requirement document, whatever the requirements are collected from the customer. No, so we need to create the document for those requirements as well as we need to maintain in a systematic order. Plus adana bittu the overall process include 4 high level requirement engineering sub processes. Actually collecting the requirements, maintaining the documents is not enough. Actually which containing the 4 high level requirement engineering sub processes are there. ಯಾವದ ಅಂತ ಡಯಾಗ್ರಾಮ್ ಥ್ರೂ ತೋರಿಸ್ತೀನಿ. ಓಕೆ, so there are concerned with the assessing whether the system is useful to the business, that is called as a feasibility study. This is the first high level requirement engineering sub process. Okay, requirement engineering processes are totally 4 high level engineering sub processes are. In that first one is the feasibility study. What do you mean by feasibility study? Feasibility study is nothing but a study. ನಮ್ಮ ಕಡೆ ಇದು ಆಗ್ತದೋ ಇಲ್ಲ ಅಂತ ಚೆಕ್ ಮಾಡೋದು, that is called as a feasibility study. ಏನ್ ಆಗ್ತದೋ ಇಲ್ಲ, ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡ್ಕೊಂಡಿರ್ತೀರಿ ಕಸ್ಟಮರ್ ಕಡೆಯಿಂದ, ಆ ರಿಕ್ವೈರ್ಮೆಂಟ್ ಮ್ಯಾಲ ನಮಗೆ ಸಾಫ್ಟ್ವೇರ್ ಡೆವಲಪ್ ಮಾಡಕ್ ಬರ್ತೈತೋ ಇಲ್ಲ ಅಂತ ರಿಕ್ವೈರ್ಮೆಂಟ್ ಕೊಟ್ಟಾರ ಕಸ್ಟಮರ್. ಅವ್ರೇನೋ ಕಸ್ಟಮರ್ ರಿಕ್ವೈರ್ಮೆಂಟ್ ಕೊಟ್ರು, ನಮಗೆ ಮಾಡಕ್ ಬರ್ತೈತೋ ಇಲ್ಲ ಅದನ್ನಂತ ಚೆಕ್ ಮಾಡೋದಕ್ಕೆ ಏನಂತಾರೆ, ಫಿಸಿಬಿಲಿಟಿ ಸ್ಟಡಿ. ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಆ ರಿಕ್ವೈರ್ಮೆಂಟ್ ನಲ್ಲಿ ಎಲ್ಲಾ ರಿಸೋರ್ಸಸ್ ಅವೈಲೇಬಲ್ ಅದಾವೋ ಇಲ್ಲೋ, ಎಲ್ಲಾ ಟೂಲ್ಸ್ ಅದಾವೋ ಇಲ್ಲೋ, ಎಲ್ಲಾ ಲ್ಯಾಂಗ್ವೇಜಸ್ ನಮಗ್ ಬರ್ತಾವೋ ಇಲ್ಲೋ, ಓಕೆ ಅವನಿಗಲ್ಲಿ ಸ್ಯಾಟಿಸ್ಫೈ ಆಗ್ತೈತೋ ಇಲ್ಲೋ, ಅದನ್ನೆಲ್ಲ ಆಗ್ಬೇಕು ಅಂದ್ರೆ ನಮ್ ಕಡೆ ಮಾಡಕ್ ಆಗ್ತೈತೋ ಇಲ್ಲ ಫಸ್ಟ್ ಚೆಕ್ ಮಾಡೋದಕ್ಕೆ ಏನಂತಾರೆ, ಫಿಸಿಬಿಲಿಟಿ ಸ್ಟಡಿ. ಸೊ ದ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಸಬ್ ಪ್ರೊಸೆಸಸ್, ಟೋಟಲಿ 4 types of sub processes are there. First one is the feasibility study. In that they ಏನ್ ಮಾಡ್ತಿದ್ದಾರೆ ಅಂದ್ರೆ, they are concerned with the accessing whether the system is useful to the business. ನಾವ್ ಏನ್ ಡೆವಲಪ್ ಮಾಡಿರ್ತೀವಲ್ರಿ, ಡೆವಲಪ್ ಮಾಡಿದ್ದು ಸಾಫ್ಟ್ವೇರ್ ಅವರ ಸಿಸ್ಟಮ್ ಬಿಸ್ನೆಸ್ ಗೆ ಯೂಸ್ ಐತೋ ಇಲ್ಲೋ. ಸುಮ್ಮನೆ ಎಂತಾದ್ರೂ ಸಾಫ್ಟ್ವೇರ್ ಡೆವಲಪ್ ಮಾಡಂಗಿಲ್ಲ ರೀ, ಯೂಸ್ಫುಲ್ ಇದ್ದಲ್ಲೇ ಡೆವಲಪ್ ಮಾಡಿರ್ತಾರೆ ಸಾಫ್ಟ್ವೇರ್. ಅಸ್ಯೂಮ್ ದಟ್ ಅಮೆಜಾನ್ ಇಸ್ ಅ ಆನ್ಲೈನ್ ಶಾಪಿಂಗ್ ಆಪ್. ಸೊ ಆ ಅಮೆಜಾನ್ ಆನ್ಲೈನ್ ಶಾಪಿಂಗ್ ಆಪ್ ಏನದರಿ, ಅದು ಆಕ್ಚುಲಿ ಒಂದು ಬಿಸ್ನೆಸ್ ಅದರಿ. ಅವ್ರೊಂದು ಎಲ್ಲೋ ಒಂದು ಲೊಕೇಶನ್ ಒಳಗೆ ಬಿಸ್ನೆಸ್ ಅದ, ಬಟ್ ಆಕ್ಚುಲಿ ದೇರ್ ರಿಕ್ವೈರ್ಮೆಂಟ್ ಈಸ್, ದೇರ್ ಬಿಸ್ನೆಸ್ ಈಸ್ ಸ್ಪ್ರೆಡ್ ಓವರ್ ಆಲ್ ದಿ ವರ್ಲ್ಡ್. ಅವ್ರ ರಿಕ್ವೈರ್ಮೆಂಟ್ ಅದರಿ. ಸೊ ಥ್ರೂ ದಿ ಒನ್ ಅಪ್ಲಿಕೇಶನ್ ದೇ ಸ್ಪ್ರೆಡ್ ದೇರ್ ಬಿಸ್ನೆಸ್ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಇರ್ಬೋದು, ಅಲ್ಲಿ ವರ್ಲ್ಡ್ ಔಟ್ಸೈಡ್ ಇರ್ಬೋದು, ಇರೋದು ಮೇ ಬಿ ಅದ ಅನ್ಸುತ್ತೆ. ಓಕೆ, ಅವ್ರದ್ದೇನ್ರಿ ಬಿಸ್ನೆಸ್ ಯಾವ ಲೊಕೇಶನ್ ಗೊತ್ತಿಲ್ಲ, ಬಟ್ ಅಮೆಜಾನ್ ಅನ್ನೋ ಒಂದು ಆಪ್ ಸಾಫ್ಟ್ವೇರ್ ಡೆವಲಪ್ ಮಾಡಿ ತಮ್ಮ ಬಿಸ್ನೆಸ್ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬಿಟ್ಟಾರೆ. ಮಾಡಾರೋ ಇಲ್ಲೋ ಅಂದ್ರ ಆ ಒಂದು ಅಮೆಜಾನ್ ಅಪ್ಲಿಕೇಶನ್ ಏನದ ಅಂದ್ರ, ದಟ್ ಈಸ್ ಫುಲ್ಫಿಲಿಂಗ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದಟ್ ಬಿಸ್ನೆಸ್. ಅಂದ್ರ ಫುಲ್ಫಿಲ್ ಮಾಡಾಕತ್ತಿ ಅವ್ರದ್ದು ರಿಕ್ವೈರ್ಮೆಂಟ್. ಓಕೆ, ಇನ್ ದ ಫಿಸಿಬಿಲಿಟಿ ಸ್ಟಡಿ ಫಸ್ಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರ, ನಾವು ಡೆವಲಪ್ ಮಾಡಿದ ಸಾಫ್ಟ್ವೇರ್ ಬಿಸ್ನೆಸ್ ಗೆ ಸಕ್ಸಸ್ಫುಲ್ ಐತೋ ಇಲ್ಲೋ, satisfaction ಕೊಡಾಕತ್ತೈತೋ ಇಲ್ಲೋ. ಓಕೆ, ದಟ್ ಈಸ್ ದ ಫಸ್ಟ್ ಪ್ರೊಸೆಸ್, ದಟ್ ಈಸ್ ದ ಫಸ್ಟ್ ಫೇಸ್ in the requirement engineering process. Second one is discovering the requirement. That is called as an elicitation analysis. Elicitation analysis means what? Discovering the requirements. ಅಂದ್ರ ರಿಕ್ವೈರ್ಮೆಂಟ್ಸ್ ನ ನಾವು ಹುಡುಕುದ್ರಿ, ನಮಗೆ ಯಾವ ತರ ರಿಕ್ವೈರ್ಮೆಂಟ್ಸ್ ಬೇಕಾಗ್ಯಾವ ಸಾಫ್ಟ್ವೇರ್ ಡೆವಲಪ್ ಮಾಡಾಕ. ಓಕೆ, ನೆಕ್ಸ್ಟ್
converting these requirements means whatever the requirement are discovered and collected from the customer outrna ಏನ್ ಮಾಡೋದ್ರಿ converting these requirement into some standard forms that is called as a specification requirement ಅವ ಏನ್ ಹೇಳನ್ರಿ ನಮಗ 2 + 2 = 4 ಬರ್ಬೇಕ್ರಿ I'm giving just example okay silly example ಇರಬಹುದು means you can easily understand that one so that's why I took that okay 2 + 2 = 4 ಬರಬೇಕು ಇದು that is our requirement so these requirements ಅದನ್ನ ಏನ್ ಮಾಡೋದ್ರಿ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಾಕಂತ್ರಿ ಅಂದ್ರೆ 2 + 2 = 4 ಅಲ್ಲಿ ಡೈರೆಕ್ಟ್ 2 2 ಬರಕ್ ಬರಂಗಿಲ್ರಿ ಅವ ಅದನ್ನ ಏನ್ ಮಾಡ್ತಾರಿ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಬೇಕ್ರಿ ಅವ ರಿಕ್ವೈರ್ಮೆಂಟ್ ಏನೋ ಕೊಟ್ಟಿರ್ತಾನ್ರಿ ಅವನೇನೋ ರಿಕ್ವೈರ್ಮೆಂಟ್ ಜನರಲ್ ನ್ಯಾಚುರಲ್ ಲ್ಯಾಂಗ್ವೇಜ್ ಒಳಗೆ ಕೊಟ್ಟಿರ್ತಾನೆ ಹಂಗಂತ ನಾವು ನ್ಯಾಚುರಲ್ ಲ್ಯಾಂಗ್ವೇಜ್ ಒಳಗೆ ಕೋಡ್ ಬರಾಕತ್ತೇನ್ರಿ no we need to use a programming language only okay ಆ ರಿಕ್ವೈರ್ಮೆಂಟ್ಸ್ ನ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು that is called as a specification and checking all the requirement actually defines the system that customer want after that requirement collect ಮಾಡ್ಕೊಂಡ್ರು ಡಿಸ್ಕವರ್ ಮಾಡಿದ್ರು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿದ್ಮೇಲೆ we need to check those requirements giving or not the satisfy ಮಾಡಕತ್ತಾವಲ್ಲ ನಮಗೆ satisfy ಆಗತ್ತದಿಲ್ಲ that is called as a validation validate ಮಾಡಾತೀವಿ validate means what checking our requirement is successful or not ನಮಗೆ meet ಆಗತ್ತವಲ್ಲ requirement that is called as a validation so these four different types of a high level requirement engineering sub processes okay through the diagram you can easily understand once the brief agi ಹೇಳ್ತೀನಿ with the help of diagram as you can see in this diagram clearly visible this is requirement engineering four different types of sub processes are there in that the first one is a feasibility study means what ನಾವು ಚೆಕ್ ಮಾಡೋದ್ರಿ ಅವರ ರಿಕ್ವೈರ್ಮೆಂಟ್ ಕೊಟ್ಟಮೇಲೆ ಏನ್ ಮಾಡಿದ್ರಿ we need to check ನಮ್ಮ ಕಡೆಯಿಂದ ಸಾಧ್ಯ ಆಗ್ತದೋ ಇಲ್ಲೋ ಇದನ್ನ ರೆಡಿ ಮಾಡಾಕ ಏನೇನ್ ರಿಸೋರ್ಸಸ್ ಬೇಕು ಎಲ್ಲ ಒಂದು ಆಯ್ತು ಎಲ್ಲ ನಮ್ಮ ಕಡೆಯಿಂದ ಆಗ್ತದ್ರಿ ಇದು ಮಾಡಾಕಂದಾಗ ಅವ ಏನ್ ಮಾಡ್ತಾನ ಅದ್ರ ಮೇಲೆ ರಿಪೋರ್ಟ್ ರೆಡಿ ಮಾಡ್ತಾನೆ yes of course it is possible from us ನಮ್ಮ ಕಡೆಯಿಂದ ಆಗ್ತೈತಿ ಇದು ಡೆವಲಪ್ ಮಾಡಾಕ ಫಸ್ಟ್ ಆ ರಿಕ್ವೈರ್ಮೆಂಟ್ ತಗೊಳ್ಳೋಣ ಡೆವಲಪ್ ಮಾಡಕ್ಕೆ ಹೋಗುದಿಲ್ಲ ಫಸ್ಟ್ ಏನದಾವ ರಿಕ್ವೈರ್ಮೆಂಟ್ we need to understand the requirement after that the ಎಲ್ಲ ರಿಸೋರ್ಸಸ್ ಅದಾವೋ ಇಲ್ಲೋ ಯಾವ ಲ್ಯಾಂಗ್ವೇಜಸ್ ಬೇಕು ಎಷ್ಟು ಟೈಮ್ ಒಳಗೆ ಮುಗೀತದ ಎಷ್ಟು ಎಂಪ್ಲಾಯೀಸ್ ಬೇಕು ನಮಗೆ ಇದನ್ನ ಡೆವಲಪ್ ಮಾಡಾಕ ಓಕೆ ಇದನ್ನ ಸ್ಟಡಿ ಮಾಡೋದ್ರಿ ಅಂದ್ರೆ ನಾವು ರೆಡಿ ಮಾಡೋಕ್ಕಿಂತ ಮುಂಚೆನೆ ರಿಕ್ವೈರ್ಮೆಂಟ್ ಮೇಲೆ ಸ್ಟಡಿ ಮಾಡಬೇಕು that is called as a feasibility study then we need to prepare the report for the feasibility study okay this is the under the feasibility study ಒಳಗ sub part ಇದೆ okay requirement elicitation and analysis that is also system models requirement specification so these are the different types of four models are there main in second chapter ಒಳಗ ಇರುವೆ ನಾಲ್ಕು ಕಾನ್ಸೆಪ್ಟ್ feasibility study ಒಂದು requirement elicitation and analysis requirement specification that is whatever the collected requirement is there no we need to convert into standard forms okay next requirement validation requirement ಎಲ್ಲ valid ಆಗ್ಯಾವೋ ಇಲ್ಲೋ ಎಲ್ಲ meet ಆಗ್ಯಾವಲ್ಲ requirement ನಾವು ಹಾಕಿದ requirement ಅದೇ ಔಟ್ಪುಟ್ ಬರಾಕತ್ತಲ್ಲ ಚೆಕ್ ಮಾಡೋದು ಓಕೆ ಇದು requirement validation ಒಳಗ requirement document ಫೈನಲಿ ನಾವ್ ಏನ್ ಮಾಡ್ಬೇಕ್ರಿ ಎಲ್ಲಾ ಪ್ರೊಸೆಸ್ ಆದ್ಮೇಲೆ we need to prepare the document that is your SRS okay ನಿಮ್ದು SRS requirement document ನ ನಾವ್ ಏನ್ ಮಾಡ್ಬೇಕು ಇಲ್ಲಿ ಪ್ರಿಪೇರ್ ಮಾಡ್ಬೇಕು okay requirement elicitation user and system requirements as well as the requirement elicitation and analysis ಒಳಗ system models ಬರ್ತಾವ್ರಿ ಇಲ್ಲಿ ಏನ್ ಮಾಡ್ತೀವಿ ನಾವು ಇಲ್ಲಿ ಏನ್ ರೆಡಿ ಮಾಡ್ತೀವಿ ನಾವು system models ನಿಮ್ದೆಲ್ಲ ಪ್ರೊಸೆಸ್ ಆದ್ಮೇಲೆ ಏನ್ ಮಾಡ್ಬೇಕ್ರಿ ಅದಕ್ಕೊಂದು ಡಾಕ್ಯುಮೆಂಟ್ ರೆಡಿ ಮಾಡ್ಬೇಕ್ರಿ ಇದೆಲ್ಲ ನಾವು ಡೆವಲಪ್ ಮಾಡಕತ್ತಿಲ್ಲ ರೀ ಈಗ we are not developing the software here only ನಾವ್ ಏನ್ ಮಾಡಾತೀವಿ ಫಸ್ಟ್ ಏನ್ ಮಾಡಾತೀವಿ ಇಲ್ಲಿ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡಿದ್ಮೇಲೆ ಅದ್ರ ಮೇಲೆ ಸ್ಟಡಿ ಮಾಡಾತೀವಿ ಅದಾದ್ಮೇಲೆ ಏನ್ ಮಾಡಾತೀವಿ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಅಂಡ್ ಅನಲೈಸಿಸ್ ಅಂದ್ರೆ ಇಲ್ಲಿ ಇದೇನು so after the collecting the requirement we need to study on those requirements after that requirement elicitation and analysis means discovering the requirements okay ಆ ರಿಕ್ವೈರ್ಮೆಂಟ್ ಇವ್ರೇನ್ ರಿಕ್ವೈರ್ಮೆಂಟ್ ನ ಸ್ಟಡಿ ಆದ್ಮೇಲೆ ನಾವು ಡಿಸ್ಕವರ್ ಮಾಡ್ತೀವಿ ರಿಕ್ವೈರ್ಮೆಂಟ್ಸ್ ನಮಗೆ ಏನೇನ್ ಬೇಕು ಅದಕ್ಕೆ ಡೆವಲಪ್ ಮಾಡಕ್ಕೆ ಓಕೆ ಅಲ್ಲಿ ಏನ್ ಮಾಡ್ತೀವಿ ಸಿಸ್ಟಮ್ ಮಾಡೆಲ್ಸ್ ನ ರೆಡಿ ಮಾಡ್ತೀವಿ ಇನ್ ದಿಸ್ ಫೇಸ್ ಆಫ್ಟರ್ ದಟ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ we need to convert whatever the requirements are there into standard forms okay ಅದರೊಳಗೆ ಏನ್ ಬರ್ತದೆ ಯೂಸರ್ ಅಂಡ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಬರ್ತಾವೆ ಇದು ಒಂದೊಂದು ಏನ್ ಫೇಸ್ ಸ್ಟಾರ್ಟ್ ಆಗ್ತಾವಲ್ಲ ಎಕ್ಸಾಕ್ಟ್ ಆಗಿ ನಾ ಹೇಳ್ತೀನಿ ದಿಸ್ ಇಸ್ ಅ diagram of the requirement engineering process okay ಇದು ಆದ್ಮೇಲೆ requirement validation means ನಿಮ್ requirement ಏನ್ ಪ್ರೊವೈಡ್ ಮಾಡಿರ್ತಾರಲ್ಲ ಕಸ್ಟಮರ್ಸ್
ಎಲ್ಲ ಡೆವಲಪ್ ಆದ್ಮೇಲೆ ನಮ್ಗೆ ಎಲ್ಲಾ ರಿಕ್ವೈರ್ಮೆಂಟ್ ಅಲ್ಲಿ ಮೀಟ್ ಆಗ್ಯಾವಲ್ಲ ಅಂತ ವ್ಯಾಲಿಡೇಟ್ ಮಾಡೋದ್ರಿ, ಜಸ್ಟ್ ಚೆಕ್ ಮಾಡೋದ್ರಿ ವ್ಯಾಲಿಡ್ ಅದೋ ಇಲ್ಲ ಈ ಸಾಫ್ಟ್ವೇರ್ ನಮ್ಮ ಬಿಸ್ನೆಸ್ ಗೆ ಅಂತ. ಓಕೆ, ಅದಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ಆ ರಿಕ್ವೈರ್ಮೆಂಟ್ ಮೇಲೆ ಎಲ್ಲಾನು ಎಲ್ಲ ಹಿಡ್ಕೊಂಡು ನೋಡ್ರಿ, ಎರೋ ಮಾರ್ಕ್ ನೋಡ್ರಿ, ಎಲ್ಲ ಇಲ್ಲೇ ಬಂದವ್ರಿ ಎರೋ ಮಾರ್ಕ್. ಓಕೆ, ಎಲ್ಲ ಹಿಡ್ಕೊಂಡು ಏನ್ ಮಾಡ್ಬೇಕು ನಾವು ಅದನ್ನೆಲ್ಲ ಡಾಕ್ಯುಮೆಂಟ್, ಇದ್ರದಂತೂ ಡಾಕ್ಯುಮೆಂಟ್ ಆಲ್ರೆಡಿ ನಾವು ಮಾಡಿರ್ತೀವಿ. ಫಿಸಿಬಿಲಿಟಿ ಸ್ಟಡಿ ಮಾಡಿ ರಿಪೋರ್ಟ್ ನಾವು ಆಲ್ರೆಡಿ ಡೆವಲಪ್ ಮಾಡಿದ್ವಿ. ಆಮೇಲೆ ನೀವ್ ಏನ್ ಮಾಡತ್ರಿ, ಎಲ್ಲಾ ಡೆವಲಪ್ ಆದ್ಮೇಲೆ ನಾವು ಹಿಂಗಿಂಗ್ ಮಾಡಿವಿ ಹಂಗಂಗ್ ಮಾಡಿವಿ ರಿಪೋರ್ಟ್ ರೆಡಿ ಮಾಡ್ತೀವಲ್ಲ, ದಟ್ ಈಸ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ರಿ. ನಿಮಗೆ ಏನೇನ್ ರಿಕ್ವೈರ್ಮೆಂಟ್, ನೀವು ಯಾವ ತರ ಡೆವಲಪ್ ಮಾಡಿರಿ ಸಾಫ್ಟ್ವೇರ್, ಎಷ್ಟು ಮಾಡೆಲ್ಸ್ ಇದ್ದು, ನೀವು ಏನೇನ್ ಲ್ಯಾಂಗ್ವೇಜ್ ಯೂಸ್ ಮಾಡಿರಿ, ಎಕ್ಸಿಸ್ಟಿಂಗ್ ಸಿಸ್ಟಮ್, ಪ್ರಪೋಸ್ ಸಿಸ್ಟಮ್, ಆಲ್ರೆಡಿ ನಾವು ಸ್ಟ್ರಕ್ಚರ್ ಹೇಳಿದ್ರಿ ಯಾವ ತರ ಇರ್ಬೇಕು ಅಂತ. ಸೊ ಫೈನಲಿ ನೀವು ರಿಪೋರ್ಟ್ ರೆಡಿ ಮಾಡ್ತೀವಿ. ಏನೂ ಇಲ್ಲ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಫಿಸಿಬಿಲಿಟಿ ಸ್ಟಡಿ ಇಸ್ ನಥಿಂಗ್ ಬಟ್ ಯುವರ್ ಸಿನಾಪ್ಸಿಸ್. ಸುಮಂತ್, feasibility study is nothing but your synopsis. This phase is called as ನಿಮ್ದು ಡೆವಲಪ್ಮೆಂಟ್ ಫೇಸ್. ನೀವು ಏನೇನ್ ಮಾಡ್ತೀರಿ ನಿಮ್ ಪ್ರಾಜೆಕ್ಟ್ ಒಳಗೆ, ಏನೇನ್ ಹುಡುಕಾಡಿರಿ, ಹೆಂಗ್ ಕನ್ವರ್ಟ್ ಮಾಡಿರಿ, ಇದೆಲ್ಲ ಆದ್ಮೇಲೆ ನೀವು ಫೈನಲ್ ಏನ್ ಮಾಡತ್ತೀರಿ, ನಿಮ್ ರಿಪೋರ್ಟ್ ಕೊಡ್ತಿರಲ್ಲ ಬೈಂಡಿಂಗ್ ಮಾಡಿ, ಇದು ಇಷ್ಟ ಅಂತ ತಿಳ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ let us see what is exactly the feasibility study. feasibility study ಅಂದ್ರೆ ಏನು ಹೇಳಾಕಿದ್ರು, ಡೈಗ್ರಾಮ್ ನೋಡ್ರಿ, ಇಲ್ಲಿ ಕಾಣಿಸಂಗಿಲ್ಲ ಡೈಗ್ರಾಮ್. ಓಕೆ, let us see what is exactly the feasibility study. Okay, this is the first phase. Total 4 phases are there, no? So this is the first phase, that is the feasibility study. For all systems, the requirement engineering process should start with the feasibility study only. Okay, so for all systems, the requirement engineering process should start with the feasibility study. ನೀವು ಎಂತಾದೇ ಸಿಸ್ಟಮ್ ಡೆವಲಪ್ ಮಾಡ್ರಿ, it may be any kind of a software ಇರಲಿ. So assume that you are developing a one software. So ಏನ್ ಮಾಡ್ತೀರಿ, ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಪ್ರೊಸೆಸ್ ನಡೀತಿರ್ತೈತಿ. So after the collecting the requirement, before going to developing the software, first you need to study those requirements. ಮಾಡೇಬೇಕ್ರಿ. ಅವ ಕೊಟ್ಟಾನ ರೆಡಿ ಮಾಡಕ್ ನಿಂತ್ರ, ಅಯ್ಯೋ ಅವ ಹೇಳಿದ್ದ ಇದು ಬೇಕಾಗಿತ್ತು ಬಟ್ ಇದು ಸಿಗವಲ್ತಲ್ಲ, ನಾವು ಒಮ್ಮೆ ತಗೊಂಡ್ಬಿಟ್ಟೆ ರಿಕ್ವೈರ್ಮೆಂಟ್ಸ್ ನಿಮ್ ಕಡೆಯಿಂದ, ನಿಮ್ ಕಡೆ ರೊಕ್ಕನ ಇಸ್ಕೊಂಡ್ಬಿಟ್ಟೆ, ಈಗ ರಿಸೋರ್ಸಸ್ ಅವೈಲೇಬಲ್ ಇಲ್ಲ ಅಲ್ಲ ಅಂತ ಅವಾಗ ಕೂಡ್ಬಾರ್ದು. ಅವನ ಕಡೆ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಆ ರಿಕ್ವೈರ್ಮೆಂಟ್ ನ ಸ್ಟಡಿ ಮಾಡಕ ವಿಚ್ ರಿಕ್ವೈರ್ 2 to 3 days. ಫಸ್ಟ್ ನೀವು ಅನ್ಕೋಬೇಕು, ಏನ್ ಅನ್ಕೋಬೇಕು, ನನ್ನ ಕಡೆಯಿಂದ ಇದು ಆಗ್ತಿತ್ತು ಇಲ್ಲೋ, ನನ್ ಡೆವಲಪ್ ಮಾಡಕ್ ಇಂಥ ರಿಕ್ವೈರ್ಮೆಂಟ್ಸ್ ಅನ್ನ ಕೊಟ್ಟು ಹೋಗಾನ, ನನ್ನ ಕಡೆಯಿಂದ ಡೆವಲಪ್ ಮಾಡಕ್ ಆಗ್ತಿತ್ತು ಇಲ್ಲೋ ಸಾಫ್ಟ್ವೇರ್ ಅಂತ ಫಸ್ಟ್ ಅವ ಅದನ್ನ ಸ್ಟಡಿ ಮಾಡ್ಬೇಕ್ರಿ ಆ ರಿಕ್ವೈರ್ಮೆಂಟ್ಸ್ ನ. ಓಕೆ, ಅವ ಸ್ಟಡಿ ಮಾಡಿದ್ಮೇಲೆ ಇದು ಪಾಸಿಬಲ್ ಇದ್ದಿದ್ದಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬೇಕು, ನಮ್ ಕಡೆಯಿಂದ ಆಗಂಗಿಲ್ರಿ, ಇನ್ನ ಬೇಕಾದ್ರೆ ಸ್ವಲ್ಪ ಮಾಡಿಫೈ ಮಾಡ್ರಿ, ನಾವ್ ಮಾಡ್ಕೊಡ್ತೀವಿ ಅಂತ ಇನ್ನ ಹೇಳ್ಬೇಕ್ರಿ. ಇಲ್ಲ ನಮ್ಗೆ ಇಂಥದೇ ಬೇಕು ಅಂದ್ರೆ ನಿಮ್ ಕಡೆಯಿಂದ ಆಗ್ತಿರ್ಲಿಲ್ಲ ಅಂತ ಅವತ್ತು ನಾವೇ ರಿಜೆಕ್ಟ್ ಮಾಡಿ ಕೊಡ್ತೀವಿ. ಸೊ ದಾಟ್ಸ್ ವಾಟ್ feasibility study is a very important process, that is very important phase in every system engineering. means ಯಾವುದೇ ಸಾಫ್ಟ್ವೇರ್ ನೀವು ಡೆವಲಪ್ ಮಾಡ್ಬೇಕಾಗಿತ್ತಂದ್ರೆ first you need to study the requirement, that is called as a feasibility study. Okay, for all system, requirement engineering process should start with a feasibility study only. The input to the feasibility study is a set of preliminary business requirements. Yes, of course. ಏನ್ರಿ ಫಿಸಿಬಿಲಿಟಿ ಸ್ಟಡಿ ಒಳಗೆ ನಾವು ಏನ್ ಸ್ಟಡಿ ಮಾಡ್ಬೇಕು ಗೊತ್ತೇನ್ರಿ, the whatever the requirements are there, no, that should satisfied by the business. ಅಂದ್ರೆ ಆ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾನ್ರಿ, ಎದ್ರ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾನ್ರಿ, ಅವ್ನ ಬಿಸ್ನೆಸ್ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾನಲ್ಲ. ಸೊ ದೇ ಆರ್ ಕನ್ಸಿಡರಿಂಗ್ those requirements are input here. The input to the feasibility study input ಏನು ಅಂದ್ರೆ is a set of preliminary business requirements. First we need to check ಇವನ್ ಬಿಸ್ನೆಸ್ ಹಿಂಗ್ ಅದ ಅಂತ ಹೇಳತಾನ, ಇವಾಗ ಕೊಟ್ಟಿದ್ದ ರಿಕ್ವೈರ್ಮೆಂಟ್ ಬಿಸ್ನೆಸ್ ರಿಲೇಟೆಡ್ ಅದಾವೋ ಇಲ್ಲೋ, ಬಿಸ್ನೆಸ್ ಸ್ಯಾಟಿಸ್ಫೈ ಆಗಂಗ್ ಅದನೋ ಇಲ್ಲೋ, ಫಸ್ಟ್ ವಿ ನೀಡ್ ಟು ಚೆಕ್. ಸೊ ನಾವು ಮೇನ್ ಇಲ್ಲಿ ಇನ್ಪುಟ್ ಬರೋದು ಏನು ಅಂದ್ರ ಬಿಸ್ನೆಸ್ ರಿಕ್ವೈರ್ಮೆಂಟ್. ಯಾಕಂದ್ರೆ ನೀವು ಸಾಫ್ಟ್ವೇರ್ ಡೆವಲಪ್ ಮಾಡಕತ್ತೀರಿ ಅಂದ್ಮೇಲೆ ಬಿಸ್ನೆಸ್ ನಾಳೆ ರೆಡಿ ಮಾಡ್ತಿರ್ತೀರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ನೀವು ಏನೇ ಸಾಫ್ಟ್ವೇರ್ ರೆಡಿ ಮಾಡತ್ತೀರಿ ಅಂದ್ಮೇಲೆ ನಿಮ್ ರಿಕ್ವೈರ್ಮೆಂಟ್ ಬೇಸೇ ಇರ್ತ್ರಿ. ನಿಮ್ ರಿಕ್ವೈರ್ಮೆಂಟ್ ಎಲ್ಲಿಂದ ಬಂದಿರ್ತಾವ್ರಿ, ನಿಮ್ ಬಿಸ್ನೆಸ್ ಇಂದಾನೆ ಬಂದಿರ್ತಾವ್ರಿ. ನಿಮ್ ಬಿಸ್ನೆಸ್ ಒಳಗ ಮ್ಯಾನೇಜ್ ಮಾಡಕ್ ಯಾರು ಇರಂಗಿಲ್ರಿ, ಕ್ಯಾಲ್ಕುಲೇಟ್ ಮಾಡಕ್ ಯಾರು ಇರಂಗಿಲ್ಲ, ಮನಿ ಮ್ಯಾನೇಜ್ ಮಾಡಕ್ ಯಾರು ಇರಂಗಿಲ್ಲ. ಸೊ ದಾಟ್ಸ್ ವೈ ಯು ರಿಕ್ವೈರ್ ಒನ್ ಸಾಫ್ಟ್ವೇರ್ ಟು ಮೇಂಟೈನ್ ಆಲ್ ದಿ ಟ್ರಾನ್ಸಾಕ್ಷನ್. ಸೊ ನೀವ್ ಏನ್ ಮಾಡ್ತೀರಿ, ಕಂಪನಿಗೆ ಹೋಗ್ತೀರಿ, ನಮ್ಮಲ್ಲಿ ಈ ತರ ನಮ್ ಬಿಸ್ನೆಸ್ ಒಳಗೆ ಯಾರು ಮೇಂಟೈನ್ ಮಾಡಕ್ ಇಲ್ಲ, ಮ್ಯಾನೇಜರ್ ಯಾರು ಇಲ್ಲ, ಮ್ಯಾನೇಜ್ ಮಾಡಕ ಯಾರು ಇಲ್ಲ. ಸೊ ನನಗೊಂದು ಸಾಫ್ಟ್ವೇರ್ ಬೇಕಾಗೈತ್ರಿ ಅಂತ ರಿಕ್ವೈರ್ಮೆಂಟ್ ಕೊಡ್ತಾನ. ಇವ ಏನ್ ಮಾಡ್ತಾನ, ಆ ರಿಕ್ವೈರ್ಮೆಂಟ್ ನ ಸ್ಟಡಿ ಮಾಡ್ತಾನ, ಫಿಸಿಬಿಲಿಟಿ ಸ್ಟಡಿ.
ಅವ್ನ ಫಸ್ಟ್ ಇನ್ಪುಟ್ ಏನಾಗ್ತೈತಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಓನ್ಲಿ ಅವ್ನ ಏನ್ರಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಿತ್ತು ಮೇನ್ ಟು ಮೇಂಟೈನ್ ದಿ ಆಲ್ ದಿ ಮನಿ ಟ್ರಾನ್ಸಾಕ್ಷನ್ ಅದು ಐತೋ ಇಲ್ಲೋ ಅವ ಚೆಕ್ ಮಾಡ್ಬೇಕು ಎಲ್ಲಿ feasibility study work. The input to the feasibility study is a set of a preliminary business requirement and outline description of the system, how the system is intended to support the business process. ಯಾವ ತರ ನಿಮ್ಮ business ಗೆ ಸಪೋರ್ಟ್ ಮಾಡಾಕತ್ತಿನ ಸಾಫ್ಟ್ವೇರ್, that is very important. Feasibility studies mainly concentrate on the how the system is exactly support the business processes, and the result of feasibility study should be report that recommend whether or the result of feasibility study. After that feasibility study aim result iruttri andra that should be report that recommends whether or not it worth carrying on with the requirement engineering and system development processes. So here feasibility study is nothing but which is also containing ಯಾವ ತರ ನಾವು ಡೆವಲಪ್ ನ ಸಾಫ್ಟ್ವೇರ್ ನ ಡೆವಲಪ್ ಮಾಡಿ ಮುಂದಕ್ಕೆ ತಗೊಂಡು ಹೊಂಟೀವಿ. ಓಕೆ, the result of feasibility study should be report ಮಾಡಬೇಕು. that is called as a feasibility report. last diagram ಅಲ್ಲಿ ತೋರಿಸಿನೋ ಇಲ್ಲ ನಾನು feasibility report here. This is feasibility study is there, ಅದರ ಕೆಳಗೆ feasibility report ಅದ ನೋಡಿ. ನೀವು ಏನೇನ್ ಮಾಡ್ತೀರಿ, we need to generate the report for the feasibility study. Okay, the result of the feasibility study should be report that recommends whether or not it worth carrying on the requirements engineering and system development process. ಅದು ತಗೊಂಡು ಹೋಗ್ತಾನೆ ಇರಬಹುದು. ಅಂದ್ರ ಅದು ಯಾವ ತರ ನಾವು ಡೆವಲಪ್ ಮಾಡಿವಿ, ಯಾವ ತರ ಡೆವಲಪ್ ಮಾಡಕತ್ತೀವಿ ಅದರೊಳಗ ಅವ್ರು ಪ್ಲಾನ್ ಮಾಡಿರ್ಬೋದು, ಮಾಡ್ತಾನೆ ಇರ್ಬೋದು, ಬಟ್ ಅದಕ್ಕೆ ಏನ್ ಮಾಡ್ಬೇಕು ಅವರು ರಿಪೋರ್ಟ್ ಅಂತೂ ಜನರೇಟ್ ಮಾಡೇಬೇಕು. ದ ರಿಸಲ್ಟ್ ಆಫ್ ಫಿಸಿಬಿಲಿಟಿ ಸ್ಟಡಿ ಶುಡ್ ಬಿ ರಿಪೋರ್ಟ್. ಫಿಸಿಬಿಲಿಟಿ ಆದ್ಮೇಲೆ ಅದು ಏನ್ ಮಾಡ್ಬೇಕ್ರಿ, ರಿಪೋರ್ಟ್ ಜನರೇಟ್ ಮಾಡ್ಬೇಕು. ಏನು ಫಿಸಿಬಿಲಿಟಿ ಸ್ಟಡಿ ಏನ್ ಮಾಡ್ಬೇಕ್ರಿ, ವಿ ನೀಡ್ ಟು ಪ್ರಿಪೇರ್ ದಿ ರಿಪೋರ್ಟ್. ಅದು ರಿಪೋರ್ಟ್ ಏನ್ ಹೇಳ್ತಿದ್ರಿ ಅಂದ್ರ that recommends whether or not it worth carrying on with the requirement engineering and the system development processes. ಅದರೊಳಗೆ ಏನಿರ್ತೈತಿ, ಯಾವ ತರ ನಾವು ಸಿಸ್ಟಮ್ ಡೆವಲಪ್ ಮಾಡ್ತೀವಿ ಅದು ಪ್ರೊಸೆಸ್ ಇರ್ಬೋದು, ಆರ್ ನಾವು ಯಾವ ತರ ರಿಕ್ವೈರ್ಮೆಂಟ್ಸ್ ನ ಯೂಸ್ ಮಾಡಾತೀವಿ ಏನು ಅದರ್ ಮಾಡ್ಯೂಲ್ಸ್ ಗಳಿಗೆ. ಓಕೆ, ವಿ ನೀಡ್ ಟು ಜನರೇಟ್ ದಿ ರಿಪೋರ್ಟ್ ಆಫ್ಟರ್ ದಿ feasibility study. After the feasibility study we need to generate the report. Okay, ಅದು ನೆಕ್ಸ್ಟ್ ನಾವು ಯಾವ ತರ ಡೆವಲಪ್ ಮಾಡ್ತೀವಿ ಸಾಫ್ಟ್ವೇರ್ ಅನ್ನೋದ್ರ ಬಗ್ಗೆನೂ ಇರಬಹುದು. ಓಕೆ, ತಿಳಿಲಾತದಿಲ್ರಿ ಹೇಳಾತದ? ಓಕೆ, a feasibility study is short focused study that aims to answer the number of questions. Feasibility study ಒಳಗ there are many questions are occurred in their mind. Whose mind? In the developer's mind. ಏನ್ ಸ್ಟಡಿ ಅಂದ್ರೆ ರಿಕ್ವೈರ್ಮೆಂಟ್ ಅವ್ರು ಏನ್ ಮಾಡ್ತಿರ್ತಾರೆ, ಫಿಸಿಬಿಲಿಟಿ ಸ್ಟಡಿ ಮಾಡ್ತಿರ್ತಾರೆ. ಅಂದ್ರೆ ರಿಕ್ವೈರ್ಮೆಂಟ್ ನ ಸ್ಟಡಿ ಮಾಡ್ತಿರ್ತಾರೆ, ನಮ್ಮ ಕಡೆಯಿಂದ ಆಗ್ತದೆ ಇಲ್ಲೋ. ಅವಾಗ ತಮಗ್ ತಾವೇ ಕೆಲವೊಂದು ಕ್ವಶನ್ಸ್ ನ ಅರೈಸ್ ಮಾಡ್ತಿರ್ತಾರೆ, ಕೆಲವೊಂದು ಕ್ವಶನ್ಸ್ ಅರೈಸ್ ಆಗ್ತಾರೆ. ಏನ್ ಕ್ವಶನ್ಸ್ ಅರೈಸ್ ಆಗ್ತಿರ್ಬೋದು ಫಿಸಿಬಿಲಿಟಿ ಸ್ಟಡಿ ಒಳಗಂದ್ರ, does the system contribute to the overall objective of the organization? ಬರೀ ರಿಕ್ವೈರ್ಮೆಂಟ್ ಕೊಟ್ಟಾರ ಅಂದ್ಮೇಲೆ ಪಟಕನೆ ಡೆವಲಪ್ ಮಾಡೋದು ಇಸ್ ನಾಟ್ ಇಂಪಾರ್ಟೆಂಟ್ ಹಿಯರ್. ದಟ್ಸ್ ನಾಟ್ ದ ಟಾಸ್ಕ್. ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಅಂದ್ರೆ ಏನು ಅಂದ್ರ ಫಿಸಿಬಿಲಿಟಿ ಸ್ಟಡಿ ಇಲ್ಲಿ ಅಂದ್ರ ರಿಕ್ವೈರ್ಮೆಂಟ್ ಕೊಟ್ಟಿದ್ದು ನಾವು ತಿಳ್ಕೋಬೇಕು. ಹೆಂಗ್ ತಿಳ್ಕೋಬೇಕು ಅಂದ್ರ ಅದು ಇವ ಕೊಟ್ಟಿದ್ ರಿಕ್ವೈರ್ಮೆಂಟ್, ಇವ ಏನೋ ರಿಕ್ವೈರ್ಮೆಂಟ್ ಕೊಟ್ಟು ಹೋದ ಒಪ್ಕೋತೀನಿ, ಬಟ್ ಆ ರಿಕ್ವೈರ್ಮೆಂಟ್ ಅವ್ನ ಬಿಸ್ನೆಸ್ಸಿಗೆ ಕರೆಕ್ಟ್ ಅದಾವೇನೋ ಅವ್ನ ರಿಕ್ವೈರ್ಮೆಂಟ್ ಫಸ್ಟ್ ನಾವು ಚೆಕ್ ಮಾಡ್ಬೇಕ್ರಿ. ಅವೇನೋ ರಿಕ್ವೈರ್ಮೆಂಟ್ ಕೊಟ್ಟು ಹೋದಾನ, ನಾವು ಡೆವಲಪ್ ಮಾಡಿಕೊಟ್ರೆ ಸಾಕು, ನಮಗೆ ಇಷ್ಟು ರೊಕ್ಕ ಕೊಟ್ರೆ ಸಾಕು, ಹಂಗಿರ್ಬಾರ್ದು. ಯಾವತ್ತು ನೀವೇನೇ ಡೆವಲಪ್ ಮಾಡಾಕತ್ತೀರಿ ಅಂದ್ಮೇಲೂ ಅವ ಕೊಟ್ಟಿದ್ ರಿಕ್ವೈರ್ಮೆಂಟ್ ಅವ್ನ ಬಿಸ್ನೆಸ್ಸಿಗೆ ಸಪೋರ್ಟ್ ಆಗಾಕತ್ತಾವ ಇಲ್ಲೋ, ಅಂದ್ರೆ ಅವ್ನ ಬಿಸ್ನೆಸ್ ರಿಲೇಟೆಡ್ ರಿಕ್ವೈರ್ಮೆಂಟ್ ಕೊಟ್ಟು ಹೋಗಾನೋ ಇಲ್ಲೋ. ಅದಕ್ಕೆ ನಾವ್ ಏನ್ ತಿಳ್ಕೊಬೇಕು ಫಸ್ಟ್ ಅಂದ್ರೆ ಅವ್ನ ಬಿಸ್ನೆಸ್ ಏನೈತಿ ಅದ್ರ ಬಗ್ಗೆ ತಿಳ್ಕೊಬೇಕು. ವಾಟ್ ದ ಬಿಸ್ನೆಸ್
of his own business ಏನೈತಿ first we need to know about that. After that whatever the requirement is collected from customer we need to compare the both requirement to the business or a organization. Okay, first ಏನ್ question arise ಆಗ್ತದಂದ್ರ ಅವ ಏನೋ requirement ಕೊಟ್ಟು ಹೋದ, does that system is nothing but a software. ನಾವೇನೋ ಸಾಫ್ಟ್ವೇರ್ ಡೆವಲಪ್ ಮಾಡ್ತೀವಿ ಅವನು ಕೊಟ್ಟಿದ್ದ ರಿಕ್ವೈರ್ಮೆಂಟ್ ನಲ್ಲಿ, ಆ ಸಾಫ್ಟ್ವೇರ್ ಆ ಸಿಸ್ಟಮ್ ಕಂಟ್ರಿಬ್ಯೂಟ್ ಟು ದಿ ಓವರ್ ಆಲ್ ಆಬ್ಜೆಕ್ಟಿವ್ ಆಫ್ ದಿ ಆರ್ಗನೈಸೇಷನ್. ಎಲ್ಲಾ ಬಿಸ್ನೆಸ್ ಆಬ್ಜೆಕ್ಟಿವ್ ಗೆ ಕಂಟ್ರಿಬ್ಯೂಟ್ ಮಾಡಾಕತ್ತದು, ಸ್ಯಾಟಿಸ್ಫೈ ಆಗಕತ್ತು ಆರ್ಗನೈಸೇಷನ್ ಎಲ್ಲಾ ಆರ್ಗನೈಸೇಷನ್ ಬಿಸ್ನೆಸ್ ಎಲ್ಲಾ ಬಿಸ್ನೆಸ್ ಇನ್ಫಾರ್ಮೇಶನ್ ಅದ್ರೊಳಗ ಅದಾವು. ಅದ್ ಕ್ವಶನ್ ಆಫರ್ ಆಗ್ತದೆ. ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅವ ಆಡ್ ಮಾಡ್ತಾನ್ರಿ, ಯಾರು ಡೆವಲಪರ್. ಅವನೇ ತಾನಾಗೆ ಆಡ್ ಮಾಡಂಗಿಲ್ಲ, ಅವ್ನ ಪರ್ಮಿಷನ್ ಕೇಳಿ ಆಡ್ ಮಾಡ್ತಾನ್ರಿ. ಓಕೆ, can the system be implemented using current technology and within given cost and schedule constraints? ಇವನ ರಿಕ್ವೈರ್ಮೆಂಟ್ ಕೊಟ್ಟು ಹೋದ. ನೆಕ್ಸ್ಟ್ ಕ್ವಶನ್ ರೈಸ್ ಆಗ್ತಾನೆ, ರಿಕ್ವೈರ್ಮೆಂಟ್ ಅನ್ನು ಕೊಟ್ಟು ಹೋದ, can the system implemented using current technology? Technology is very important and programming language is also very important here. ಏನ್ರಿ ಅಂದ್ರ ಯಾವ್ದೋ ಈಗ ಟ್ರೆಂಡಿಂಗ್ ಒಳಗೆ ಯಾವ್ದದ ಅದನ್ನ ಯೂಸ್ ಮಾಡ್ಬೇಕು ನಾವು. ಯಾವ್ದಾದ್ರಿ ಟ್ರೆಂಡಿಂಗ್ ಒಳಗೆ ಯಾವ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅದ, ಇದು ಯಾವ್ದು ಜಲ್ದಿ ನಾವು ಡೆವಲಪ್ ಮಾಡ್ಬೋದು, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು. ಓಕೆ, can the system be implemented using current technology? ಕರೆಂಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದಾ ನಾವು ಈ ಸಿಸ್ಟಮ್? ಪ್ಲಸ್ ಅಂಡ್ ವಿತಿನ್ ಅ ಗಿವನ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಕನ್ಸ್ಟ್ರೇಂಟ್. ಇವ ಇಷ್ಟೇ ರೊಕ್ಕ ಕೊಟ್ಟಾನ, ಓನ್ಲಿ he pay the money 1 lakh rupees. ಆ 1 lakh rupees ಒಳಗೆ ಸಿಸ್ಟಮ್ ನಾವು ಡೆವಲಪ್ ಮಾಡ್ಬೋದು, ಈ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೋದು. ಪ್ಲಸ್ ಅವ ಓನ್ಲಿ 2 months ಟೈಮ್ ಕೊಟ್ಟಾನ, ಆ 2 months ಅವನ್ನ ಡೆವಲಪ್ ಮಾಡ್ತೀನಿ. ಸೊ ದೀಸ್ ಕ್ವಶನ್ಸ್ ಕ್ಯಾನ್ ಬಿ ಅರೈಸ್ ಇನ್ ಅ ಫಿಸಿಬಿಲಿಟಿ ಸ್ಟಡಿ. ಏನು ಅರೈಸ್ ಆಗ್ತಾವ್ರಿ, ಇವ ರಿಕ್ವೈರ್ಮೆಂಟ್ ಕೊಟ್ಟು ಹೋಗಾನ, ಅವನು ರಿಕ್ವೈರ್ಮೆಂಟ್ ಅವ್ನ ಬಿಸ್ನೆಸ್ ಗೆ ಸ್ಯಾಟಿಸ್ಫೈ ಆಗಕತ್ತಾವ ಇಲ್ಲೋ, ಅವ್ನ ಬಿಸ್ನೆಸ್ ರಿಲೇಟೆಡ್ ರಿಕ್ವೈರ್ಮೆಂಟ್ ಅದಾವ ಇಲ್ಲೋ ಅಂತ ಚೆಕ್ ಮಾಡೋದು. ದಟ್ ಕ್ವಶನ್ ಅರೈಸ್ ಆಗ್ತದ. ಪ್ಲಸ್ ನಾವು ಡೆವಲಪ್ ಮಾಡಂತ ಸಾಫ್ಟ್ವೇರ್ ಕರೆಂಟ್ ಟೆಕ್ನಾಲಜಿ ಇಂದನೇ ಮಾಡ್ಬೇಕಾ? ಪ್ಲಸ್ ಅವ ಕೊಟ್ಟಿದ್ 1 lakh ಒಳಗೆ ಆಗ್ತದೆ ಇದು ಡೆವಲಪ್ ಮಾಡಾಕ. ಪ್ಲಸ್ ಅವ ಕೊಟ್ಟಿದ್ 2 months ಟೈಮ್ ಒಳಗೆ ನಾವು ಡೆವಲಪ್ ಮಾಡ್ಕೊಡ್ತೀವಿ, ಕೊಡ್ಬೇಕಾ, ಕೊಡಬಹುದಾ ನಾವು? ಸೊ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಆಕರ್ಡ್. ಪ್ಲಸ್ can the system be integrated with the other system which already in a place? Can the system be integrated with other system which are already in place? already ಸಾಫ್ಟ್ವೇರ್ ಅದಾವ್ರಿ, ಆಲ್ರೆಡಿ ಏನದಾವ್ರಿ, ಕೆಲವೊಂದು ಸಾಫ್ಟ್ವೇರ್ಸ್ ಅದಾವ್ರಿ. ಸೊ ಅಂತ ಸಾಫ್ಟ್ವೇರ್ ಜೊತೆ ನಾವು ಇದನ್ನ ಇಂಟಿಗ್ರೇಟ್ ಮಾಡಬಹುದೇನು? ಕ್ಯಾನ್ ದ ಸಿಸ್ಟಮ್ ಬಿ ಇಂಟಿಗ್ರೇಟ್ ಐತೇನು ವಿತ್ ಅ ಸಿಸ್ಟಮ್ ವಿಚ್ ಈಸ್ ಆಲ್ರೆಡಿ ಇನ್ ಅ ಪ್ಲೇಸ್? ಈಗ ಆಲ್ರೆಡಿ ಕೆಲವೊಂದು ಸಾಫ್ಟ್ವೇರ್ಸ್ ಗಳು ಅದಾವು, ಅದ್ರ ಜೊತೆ ಇದು ಇಂಟರ್ ಕನೆಕ್ಷನ್ ಆಗ್ತೈತೇನು, ಆಗಬಹುದೇನು, ಆಗೈತೇನು? ಸೊ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಎಲ್ಲ ಅರೈಸ್ ಆಗ್ತಾವ್ರಿ ಫಿಸಿಬಿಲಿಟಿ ಸ್ಟಡಿ. ಯಾವಾಗ ಅಂದ್ರೆ ನಾವು ಡೆವಲಪ್ ಮಾಡೋದಕ್ಕಿಂತ ಮುಂಚೆನೇ ರೀ ಇದು. Feasibility comes before the developing the software based on the requirement. Try to understand. Okay, so these kind of 3 questions can be occurred in a feasibility study. ಆಕರ ಆಗ್ತಾವ ಇಲ್ರಿ? ಏನ್ ಪಟಕನೆ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡೋದು ಹಂಗೆ ಡೆವಲಪ್ ಮಾಡಕ್ಕೆ ನಿಂತು ಬಿಡ್ತಿರೋ ಇಲ್ಲಲ್ಲ? Okay, feasibility study actually involves, feasibility study ಒಳಗೆ ಏನೇನು ಇರ್ತದೆ ಹೇಳ್ರಿ? ಇನ್ಫಾರ್ಮೇಶನ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ is nothing but a calculating. Feasibility study involves the 3 important processes. Whatever the information is given by the customer or a requirement is given by the customer, we need to study, we need to calculate those requirements, that is similar to the business requirements or not, on business related adavalo, we need to calculate that one also. Plus information collection, we need to collect the more information which is required to develop the software, and after that report writing, after that feasibility study, we need to write the report for the feasibility study. Okay, the information assessment phase identifies the information that is required to answer three questions set out above. Okay, here ಓದಿ ಏನ್ರಿ ಇದು ಇನ್ಫಾರ್ಮೇಶನ್ ಅಸೆಸ್ಮೆಂಟ್ ಮೀನ್ಸ್ ವಾಟ್? ಇನ್ಫಾರ್ಮೇಶನ್ ಅಸೆಸ್ಮೆಂಟ್ ಅಂದ್ರೆ ಏನ್ರಿ? ನಾವು 3 ಕ್ವಶನ್ಸ್ ಹೇಳಿದ್ರೆ ನಾ ಲಾಸ್ಟ್ ಸ್ಲೈಡ್ ಒಳಗೆ 3 ಕ್ವಶನ್ಸ್ ಏನ್ರಿ? ಗಿವನ್ ಕಾಸ್ಟ್ ಒಳಗೆ ಡೆವಲಪ್ ಆಗಬೇಕು, ಗಿವನ್ ಟೈಮ್ ಒಳಗೆ ಆಗ್ತೈತೋ ಇಲ್ಲೋ, ಅವ್ನ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೀಟ್ ಆಗ್ಯಾವೋ ಇಲ್ಲೋ. ಸೊ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಅದಾವ ನೋಡ್ರಿ. ವಿ ನೀಡ್ ಟು ಕಲೆಕ್ಟ್ ದಿ ಕ್ವಶನ್ ಇನ್ಫಾರ್ಮೇಶನ್ ಫಾರ್ ದೀಸ್ 3 ಕ್ವಶನ್ಸ್. 2 months ಒಳಗೆ ಆಗ್ತೈತಿ ಕ್ವಶನ್ ಅರೈಸ್ ಆಯ್ತು, ಆಗ್ತೈತಿ 2 months ಒಳಗೆ.
ಅವ ಎಷ್ಟು ಪೇ ಮಾಡ್ಯಾನ, ಗಿವನ್ ಕಾಸ್ಟ್ ಇಸ್ 1 lakh, 1 lakh ಒಳಗೆ ಆಗ್ತೈತಿ, ಹಾ ಆಗ್ತೈತಿ. ಪ್ಲಸ್ ನೆಕ್ಸ್ಟ್ ಏನಿತ್ತು, ಅವ್ನ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೀಟ್ ಆಗ್ಯಾವು ಚೆಕ್ ಮಾಡೋದು, ಹಾ ಆಗ್ತೈತಿ. ದಟ್ ಇಸ್ ಕಾಲ್ಡ್ ಅಸ್ ಇನ್ಫಾರ್ಮೇಶನ್ ಅಸೆಸ್ಮೆಂಟ್. ಅಂದ್ರೆ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಮಾಡತ್ತೀವಿ. ನಮ್ಗೆ ಕ್ವಶನ್ಸ್ ಆಫರ್ ಆಗಿದ್ದು ಇವು 3 ಕ್ವಶನ್ಸ್ ಆಫರ್ ಆಗಿದ್ದು, ಈ 3 ಕ್ವಶನ್ ಆಫರ್ ಆಗ್ಯಾವು, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಆಗ್ತೈತೋ ಇಲ್ಲೋ. ದಟ್ ಇಸ್ ಕಾಲ್ಡ್ ಅಸ್ ಕಮ್ಸ್ ಅಂಡರ್ information assessment. Okay, the information assessment phase identifies the information that is required to answer the 3 questions that is out above. 3 question ಹೇಳಿದೆ ನೋಡ್ರಿ, ಅದರ ರಿಲೇಟೆಡ್ ಇದೆ. ಅದ್ರ ಮೇಲೆ ನಾವು ಇನ್ಫಾರ್ಮೇಶನ್ ಅಸೆಸ್ಮೆಂಟ್ ಮಾಡಬೇಕು ಆಗ್ತದೆ ಅಂತ. once the information has been identified, ಅದು ಎಸ್ನು ಇರ್ಬೋದು ನೋನು ಇರ್ಬೋದು, ಆಗ್ತಾನೆ ಇರ್ಬೋದು ಆಗ್ದೇನೆ ಇರ್ಬೋದು. ಓಕೆ, ಐಡೆಂಟಿಫೈ ಆದ್ಮೇಲೆ you should talk with the information sources to discover the answer to these questions that may put are. ಅಂದ್ರೆ ಏನ್ರಿ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಮೇಲೆ ನೀವು ಏನ್ ಮಾಡ್ಬೇಕ್ರಿ, ಈ ರಿಸೋರ್ಸಸ್ ಇನ್ಫಾರ್ಮೇಶನ್ ರಿಸೋರ್ಸ್ ಡಿಸ್ಕವರ್ ದಿ ಆನ್ಸರ್. ಇನ್ಫಾರ್ಮೇಶನ್ ರಿಸೋರ್ಸ್ ತಗೊಂಡು ಏನ್ ಮಾಡ್ಬೇಕ್ರಿ, ಆನ್ಸರ್ಸ್ ನಾವ್ ಏನ್ ಮಾಡ್ಬೇಕ್ರಿ, ಫೈಂಡ್ ಔಟ್ ಮಾಡ್ಬೇಕ್ರಿ. ಅಂದ್ರ 2 months ಒಳಗೆ ಡೆವಲಪ್ ಆಗ್ತೈತೋ ಇಲ್ಲೋ, ವಿ ನೀಡ್ ಟು ರಿಕ್ವೈರ್ಡ್ ಆನ್ಸರ್. 1 lakh ಒಳಗೆ ಆಗ್ತೈತೋ ಇಲ್ಲೋ, ರಿಸೋರ್ಸಸ್ ಎಲ್ಲ ಅವೈಲಬಿಲಿಟಿ ಸಿಗ್ತಾವೋ ಇಲ್ಲೋ. ಓಕೆ, after that the 3 different questions ಅದನ್ನ ಬಿಟ್ಟು the possible questions may be author ಆಗ್ತಿರ್ಬೋದು, ಅವರು ಹಾಕ್ತಿರ್ಬೋದು ಫಿಸಿಬಿಲಿಟಿ ಸ್ಟಡಿ ಒಳಗೆ. ಏನ್ರಿ ಅಂದ್ರ, how would the organization copy if the system were not implemented? ಅವ್ರದ್ದು ರಿಕ್ವೈರ್ಮೆಂಟ್ ಮೀಟ್ ಆದ್ವು ಅಂದ್ರ ರಿಕ್ವೈರ್ಮೆಂಟ್ ಏನಂತಾರೆ, ಅವ ಕೊಟ್ಟಿದ್ದ ರಿಕ್ವೈರ್ಮೆಂಟ್ ಒಳಗೆ ಫಸ್ಟ್ ಅವ್ರು ಚೆಕ್ ಮಾಡಿರ್ತಾರೆ ಆರ್ಗನೈಸೇಷನ್ ಎಲ್ಲ ಸ್ಯಾಟಿಸ್ಫೈ ಆಗತ್ತೋ ಇಲ್ಲ, ಆರ್ಗನೈಸೇಷನ್ ರಿಲೇಟೆಡ್ ರಿಕ್ವೈರ್ಮೆಂಟ್ ಅದಾವೋ ಇಲ್ಲ ಅಂತ ಡೆವಲಪ್ ಮಾಡಿ ಕೊಟ್ಟಿರ್ತಾರೆ, ಚೆಕ್ ಮಾಡ್ತಾರೆ ಎಲ್ಲಿ, ಫಿಸಿಬಿಲಿಟಿ ಸ್ಟಡಿ ಒಳಗೆ. ಇಫ್ ಸಪೋಸ್ the organization copy if this system were not implemented, organization ದೇ ಒಂದು ಕಾಪಿ ಅಂದ್ರೆ organization, that system is a copy of your organization. No, system is, software is developed based on the business requirement only, so that's why the software is considered as the copy of your organization. No, ನಿಮ್ಮ ಆರ್ಗನೈಸೇಷನ್ ಒಳಗೆ ಏನೇನ್ ಪ್ರೋಸೆಸ್ ಆಗ್ತಾವ ಅವೇ ಸಾಫ್ಟ್ವೇರ್ ಒಳಗೆ ಇಂಪ್ಲಿಮೆಂಟ್ ಮಾಡಿರ್ತೀರಲ್ಲ, ಸೊ ಆ ಸಾಫ್ಟ್ವೇರ್ ನ ಕಾಪಿ ಅಂತ ಕರಿಬಹುದು ಆರ್ಗನೈಸೇಷನ್. ಓಕೆ, we can consider how would the organization copy if the system were not implemented. System ಸರಿಯಾಗಿ based on our requirement implement ಆಗಿದ್ದಿಲ್ಲ ಅಂದ್ರೆ ಏನ್ ಮಾಡಬೇಕು, ಇಲ್ಲಿ ಕ್ವೆಶ್ಚನ್ ಹಾಕೋಣ. ನೆಕ್ಸ್ಟ್, what the problem with the current processes, how would a new system have to alleviate these problems. ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಮೀಟ್ ಆಗಿಲ್ಲ ಅಂದ್ಮೇಲೆ what are the problems with the current processes, ಏನ್ ಪ್ರಾಬ್ಲಮ್ ನಡೀಲಾಗೈತಿ ಈ ಪ್ರೊಸೆಸ್ ಒಳಗೆ, ಫಿಸಿಬಿಲಿಟಿ ಒಳಗೆ, and how would a new system help alleviate these problems. ಈ ಪ್ರಾಬ್ಲಮ್ಸ್ ನಾವು ಯಾವ ತರ ಫೇಸ್ ಮಾಡಬೇಕು, ಯಾವ ತರ ಸಾಲ್ವ್ ಮಾಡಬೇಕು, ದಿಸ್ ಕೈಂಡ್ ಆಫ್ ಕ್ವೆಶ್ಚನ್ಸ್ ಆಲ್ಸೋ occur. Plus, what direct contribution with the system make to the business objective and requirement. ನಾವು ಏನ್ ಅದ್ರೊಳಗೆ ಎಕ್ಸ್ಟ್ರಾ ಹಾಕಬೇಕು, ಹಾಕಿದ್ರ ನಮ್ಮ ಬಿಸ್ನೆಸ್ ರಿಕ್ವೈರ್ಮೆಂಟ್ ಆಬ್ಜೆಕ್ಟಿವ್ ಮೀಟ್ ಆಗ್ತಾವ. This question, and can information be transferred to and from one organization on one organization system? Can information be transferred to and from other organization system? ನಮ್ದು ಇನ್ಫಾರ್ಮೇಶನ್ ಇನ್ನೊಂದು ಆರ್ಗನೈಸೇಷನ್ ಹೋಗ್ತಿರ್ತಾವ. assume that one organization to another organization is nothing but already you have a one business, that is a television business. ಅದ್ರೊಳಗೆ ಎಕ್ಸ್ಟ್ರಾ ನೀವು ಏನ್ ಮಾಡ್ತೀರಿ, ಏನ್ರಿ, ರೆಫ್ರಿಜಿರೇಟರ್ ಪ್ಲಸ್ ಅನದರ್ ಏನು ಇನ್ನೊಂದು ಯಾವ್ದ್ರಿ, ಟಿವಿ ಆಲ್ರೆಡಿ ಅದಾದ್ಮೇಲೆ ಮೊಬೈಲ್ದು ರೆಫ್ರಿಜಿರೇಟರ್ ಎಕ್ಸ್ಟ್ರಾ ಆಡ್ ಮಾಡ್ತೀರಿ ಎಲ್ಲಿ, ನಿಮ್ ಬಿಸ್ನೆಸ್ ಒಳಗೆ. ಸೊ ಇವು ಆಲ್ರೆಡಿ ಓಲ್ಡ್ ಆಗೈತೆ ನಿಮ್ ಸಾಫ್ಟ್ವೇರ್, ಅದು ಆ ಇನ್ಫಾರ್ಮೇಶನ್ ಅದಕ್ಕೆ ಟ್ರಾನ್ಸ್ಫರ್ ಮಾಡಕ್ ಬರ್ತೈತಿ ಅಂದ್ರೆ ಓಕೆ, ಬಂದಿದ್ದಿಲ್ಲ ಅಂದ್ರೆ ವಿ ನೀಡ್ ಟು ಮಾಡಿಫೈ ದಿ ಸಾಫ್ಟ್ವೇರ್. ಓಕೆ, ಅಲ್ಲಿ ಏನಿರ್ಬೇಕ್ರಿ, ಇವರು ಮಾಡಿಫೈ ಮಾಡಕ ರೆಡಿ ಇರ್ಬೇಕು. ಡಸ್ ದ ಸಿಸ್ಟಮ್ ರಿಕ್ವೈರ್ ಟೆಕ್ನಾಲಜಿ, can information be transferred to and from other organization? Does the system require technology that has not previously been used in the organization? ಈ ಆರ್ಗನೈಸೇಷನ್ ಮೊದಲೇ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಿಲ್ಲ, ಆ ಟೆಕ್ನಾಲಜಿ ಇದು ಯೂಸ್ ಮಾಡಾಕಿತ್ತೇನು. Does the system require technology that has not previously been used in an organization? previous ಒಳಗೆ ಆರ್ಗನೈಸೇಷನ್ ಒಳಗೆ ಟೆಕ್ನಾಲಜಿನ ಯೂಸ್ ಮಾಡಿಲ್ಲ, ಅಂತ ಟೆಕ್ನಾಲಜಿ ಬೇಕಿನಿ ಸಾಫ್ಟ್ವೇರ್ ರಿಕ್ವೈರ್ ಅದ. ಪ್ಲಸ್ ವಾಟ್ ಮಸ್ಟ್
be supported by the system and what need to be support. System what must be support by system. System ಏನ್ support ಮಾಡ್ತೈತಿ and what need to be support. ಏನ್ support ಮಾಡ್ಬೇಕು. So these questions can be authored. Try to understand. ಅಂದ್ರೆ feasibility study ಒಳಗ ಮೂರು questions ಬಿಟ್ಟು ಇವು questions ಆಫರ್ ಆಗ್ತಾವ. ಏನ್ questions ಆಫರ್ ಆಗ್ತಾವ ಅಂದ್ರೆ ನಿಮ್ ಸಿಸ್ಟಮ್ ನಮಗೆ ಏನ್ ಸಪೋರ್ಟ್ ಮಾಡ್ಬೇಕಾದ್ರೆ ಸಪೋರ್ಟ್ ಮಾಡಾಕೈತಿ ಅದು ಚೆಕ್ ಮಾಡ್ಬೇಕ್ರಿ. ಓಕೆ, ವಾಟ್ ಮಸ್ಟ್ ಬಿ ಸಪೋರ್ಟ್ ಬೈ ಸಿಸ್ಟಮ್. ಸಪೋರ್ಟ್ ಏನ್ ಸಿಸ್ಟಮ್ ನಿಮ್ದು ಸಾಫ್ಟ್ವೇರ್ ಏನ್ ಸಪೋರ್ಟ್ ಮಾಡ್ತೈತಿ, ಏನ್ ಸಪೋರ್ಟ್ ಮಾಡಬೇಕು ಅದು ಮಾಡಾಕತೈತಿ. ಅಂಡ್ ವಾಟ್ ನೀಡ್ ಟು ಬಿ ಸಪೋರ್ಟ್, ಅದು ಏನ್ ಸಪೋರ್ಟ್ ಮಾಡಬೇಕು, ಆ ನಿಮ್ ಸಾಫ್ಟ್ವೇರ್ ಏನ್ ಸಪೋರ್ಟ್ ಮಾಡಬೇಕು, ಆ ಸಾಫ್ಟ್ವೇರ್ ಏನ್ ಸಪೋರ್ಟ್ ಮಾಡಬೇಕು. ರಿಕ್ವೈರ್ಮೆಂಟ್ ಆಫ್ ದಿ organization, industry. Okay, what must be supported by system? Your system should support your requirement. And what need to be support? Requirement support ಮಾಡ್ಬೇಕು. Your system is support, your system should support the requirement. Okay, so these kind of questions can be occurred. ಇವೆಲ್ಲ questions ಅದಾವ್ರಿ, just the answer is ನೀವೇ ಕೊಡ್ಬೇಕ್ರಿ ಇದಕ್ಕೆ. Okay, ನಿಮ್ಮ ಆರ್ಗನೈಸೇಷನ್ ಗ ಹಂಗೆ ಇಂಪ್ಲಿಮೆಂಟ್ ಆಗೈತೋ ಇಲ್ಲೋ ನೀವು ಚೆಕ್ ಮಾಡ್ಬೇಕದು. ಆಗಿತ್ತಂದ್ರೆ ಓಕೆ, ಆಗಿದ್ದಿಲ್ಲ ಅಂದ್ರೆ ಅದು ಯೂಸೇ ಇಲ್ಲ. ಆ ತರ ಡೆವಲಪ್ ಮಾಡಿನೂ ಯೂಸ್ ಇಲ್ಲ ಅಂತ. The last slide. Okay, actually feasibility studies should be completed in 2 or 3 weeks. Requirements ಬಹಳ ಇದ್ವು ಅಂದ್ರೆ ಅದನ್ನ ಸ್ಟಡಿ ಮಾಡಬೇಕು ಅಂದ್ರೆ ಮಿನಿಮಮ್ ಯು ರಿಕ್ವೈರ್ಡ್ 2 to 3 weeks. Okay, 2 days ಒಳಗೆ ಆಗಂಗಿಲ್ಲ ರೀ. ವೈ? ಬಿಕಾಸ್ ಈಚ್ ಅಂಡ್ ಎವ್ರಿ ರಿಕ್ವೈರ್ಮೆಂಟ್ ನೀವು ಅನಲೈಸ್ ಮಾಡ್ಕೊತ ಹೋಗ್ಬೇಕು. ಇದು ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ನಮಗೆ ಏನು ರಿಸೋರ್ಸಸ್ ಬೇಕು. ಓಕೆ, ಸೊ ವಿ ನೀಡ್ ಟು require at least 2 to 3 weeks to study the feasibility study. Once you have the information, you write the feasibility report. Yalla feasibility information sikku annala ನೀವು satisfy ಆಯ್ತು ಅನ್ನಲ್ಲ, you need to generate the report on those feasibility study. You should make a recommendation about whether or not the system development should continue. ನೀವು ಅದನ್ನು ಬರೀಬೇಕ್ರಿ. ನೀವು ರಿಕಮೆಂಡ್ ಮಾಡಬೇಕು, ಏನು ಈ feasibility study ಏನೋ ನಾವು ಮಾಡಿದ್ವಿ, ಈ feasibility study ಮೇಲೆ ನಿಮ್ಗೆ ಗೊತ್ತೇ ಆಗ್ಬಿಡ್ತದ್ರಿ ಫೈನಲ್ ಆನ್ಸರ್ ಏನು ನಾವು ಡೆವಲಪ್ ಮಾಡಬೇಕು, ಡೆವಲಪ್ ಮಾಡಬೇಕು. ಓಕೆ, and in the report you may propose changes to the scope, budget and schedule of the system, suggest the further high level requirement for the system. ನೀವು ಏನು ಮಾಡಬಹುದು feasibility study ಮೇಲೆ ನಿಮಗೆ ಏನು ಗೊತ್ತಾಗ್ತೈತೆ ಅನ್ನಲ್ಲ, ಏನು ಗೊತ್ತಾಗ್ತೈತೆ feasibility study ಒಳಗಂದ್ರೆ ಈ ರಿಕ್ವೈರ್ಮೆಂಟ್ ಬೇಸ್ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡತ್ತೀವಿ ಅನ್ನಲ್ಲ, ಎಷ್ಟು ಟೈಮ್ ಬೇಕಾಗ್ತದೆ ಅದು ಗೊತ್ತಾಗ್ತದೆ, ಎಷ್ಟು ಕಾಸ್ಟ್ ನಾವು ಇನ್ವೆಸ್ಟ್ ಮಾಡಬೇಕು ಅದು ಗೊತ್ತಾಗ್ತದೆ, ಪ್ಲಸ್ ಏನಾರೆ ರಿಕ್ವೈರ್ಮೆಂಟ್ ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೂ ಗೊತ್ತಾಗ್ತದೆ ರಿಯಲಿ ಫಿಸಿಬಿಲಿಟಿ ಸ್ಟಡಿ ಒಳಗೆ. ಓಕೆ, ಇನ್ ದ ರಿಪೋರ್ಟ್ ನೀವು ರಿಪೋರ್ಟ್ ಏನು ಜನರೇಟ್ ಮಾಡ್ತಿಲ್ಲ, ಎದ್ರ ರಿಪೋರ್ಟ್ ಜನರೇಟ್ ಮಾಡ್ತೀರಿ ಅಂದ್ರೆ ಎಷ್ಟು ಟೈಮ್ ಒಳಗೆ ನಮ್ಮ ಸಾಫ್ಟ್ವೇರ್ ಕಂಪ್ಲೀಟ್ ಆಗ್ತೈತಿ, ಓಕೆ ಶೆಡ್ಯೂಲ್ ಗೊತ್ತಾಗ್ತೈತಿ, ಪ್ಲಸ್ ಕಾಸ್ಟ್ ಗೊತ್ತಾಗ್ತೈತಿ, ಎಷ್ಟು ಕಾಸ್ಟ್ ಪ್ಲಸ್ ಶೆಡ್ಯೂಲ್, ಇಫ್ ಎನಿ ಚೇಂಜಸ್ ಆರ್ ರಿಕ್ವೈರ್ಡ್ ಇದ್ದು ಅಂದ್ರೆ ಅದು ಗೊತ್ತಾಗ್ತೈತಿ. ಓಕೆ, ಸಜೆಸ್ಟ್ ಫರ್ದರ್ ಹೈ ಲೆವೆಲ್ ರಿಕ್ವೈರ್ಮೆಂಟ್ ಫಾರ್ ದಿ ಸಿಸ್ಟಮ್. ಇನ್ ದ ಫಿಸಿಬಿಲಿಟಿ ಸ್ಟಡಿ which concern, you may consult the information sources such as manager of the department where the system will be used, software engineers who are familiar with the type of system, what is proposed, technology expert and end users of the system. So in feasibility study you may consult information sources such as the manager of the department. ಇನ್ಫಾರ್ಮೇಶನ್ ಸೋರ್ಸಸ್ ನ ನೀವು ಏನ್ ಮಾಡ್ಬೇಕ್ರಿ, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ಕನ್ಸಲ್ಟ್ ಮಾಡ್ಬೇಕ್ರಿ. ಮೀನ್ಸ್ ಮ್ಯಾನೇಜರ್ ಆಫ್ ದಿ ಡಿಪಾರ್ಟ್ಮೆಂಟ್ ಇಸ್ ನಥಿಂಗ್ ಬಟ್ ಆರ್ಗನೈಸೇಷನ್ ಒಳಗ ಮ್ಯಾನೇಜರ್ಸ್ ಇರ್ತಾರ ನೋಡ್ರಿ, ಅವ್ರಿಗೆ ಬೇಕಾಗಿರ್ತೈತಿ ಸಾಫ್ಟ್ವೇರ್, ಅವರಿಗೆ ನೀವ್ ಏನ್ ಮಾಡಾಕ್ರಿ ಡೆವಲಪ್ ಮಾಡಿ ಕೊಡಾಕ್ರಿ. ಸೊ ಅವ್ರಿಗೆ ನೀವ್ ಏನ್ ಹೇಳ್ಬೇಕು ಅಂದ್ರೆ ಫಿಸಿಬಿಲಿಟಿ ಸ್ಟಡಿ ಒಳಗೆ ನಿಮ್ಗೆ ಏನೇನ್ ಇನ್ಫಾರ್ಮೇಶನ್ ಗೊತ್ತಾಗಿರ್ತೈತಲ್ಲ ಅದನ್ನ ಅವ್ರಿಗೆ ನೀವು ಹೇಳ್ಬೇಕ್ರಿ. ಯಾರಿಗೆ? ಆರ್ಗನೈಸೇಷನ್ ಮ್ಯಾನೇಜರ್ದವರಿಗೆ. ಯಾಕಂದ್ರೆ ವೇರ್ ದ ಸಿಸ್ಟಮ್ ವಿಲ್ ಬಿ ಯೂಸ್, ಎಲ್ಲಿ ಸಿಸ್ಟಮ್ ಯೂಸ್ ಆಗ್ತಿರ್ತೈತಲ್ಲ, ಎಲ್ಲಿ ನಿಮ್ ಸಾಫ್ಟ್ವೇರ್ ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೋಗಿ ನೀವು ಹೇಳ್ಬೇಕು. ಏನ್ ಹೇಳ್ಬೇಕು? ನಾವು ಫಿಸಿಬಿಲಿಟಿ ಸ್ಟಡಿ ಮಾಡಿವಿ, ಹಿಂಗಿಂಗ್ ಇನ್ಫಾರ್ಮೇಶನ್ ಸೋರ್ಸಸ್ ನಮಗೆ ಬಂದಾವ್, ಇದನ್ನೆಲ್ಲ ಅವ್ರಿಗೆ ಏನ್ ಮಾಡ್ತಿರ್ಬೇಕು, ಇಂಡಿಕೇಟ್ ಮೀನ್ಸ್ ಇಂಟಿಮೇಟ್ ಮಾಡ್ತಿರ್ಬೇಕು.
plus the software engineers who are familiar with the type of system that is proposed plus ಯಾರು ಸಾಫ್ಟ್ವೇರ್ ಡೆವಲಪ್ ಮಾಡ್ತಿರ್ತಾರಲ್ರಿ ಅವ್ರಿಗೆ ಏನಂತಾರಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತಾರೆ. ಅವ್ರಿಗೂ ಏನ್ ಮಾಡ್ಬೇಕ್ರಿ ಈ ಫಿಸಿಬಿಲಿಟಿ ಸ್ಟಡಿ ಬಗ್ಗೆ ಹೋಗಿ ಹೇಳ್ಬೇಕು. ಟೆಕ್ನಾಲಜಿ ಎಕ್ಸ್ಪರ್ಟ್ ಅಂಡ್ ಎಂಡ್ ಯೂಸರ್ಸ್ ಆಫ್ ದಿ ಸಿಸ್ಟಮ್. ಈ ಫಿಸಿಬಿಲಿಟಿ ಸ್ಟಡಿ ಬಗ್ಗೆ ಯಾರ್ಯಾರು ಹೇಳ್ಬೇಕ್ರಿ? ಎಂಡ್ ಯೂಸರ್ ಆಫ್ ದಿ ಸಿಸ್ಟಮ್, ದೋಸ್ ಹೂ ಆರ್ ಯೂಸಿಂಗ್ ದಿ ಸಿಸ್ಟಮ್ ಪ್ಲಸ್ ಟೆಕ್ನಾಲಜಿ ಎಕ್ಸ್ಪರ್ಟ್. ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಆರ್ ನಥಿಂಗ್ ಬಟ್ ವಿಚ್ ಟೆಕ್ನಾಲಜಿ ವಿ ನೀಡ್ ಟು ಇಂಪ್ಲಿಮೆಂಟ್ ಇನ್ ಅ ಸಾಫ್ಟ್ವೇರ್. ಸೊ ಅವರಿಗೂ ಹೋಗಿ ಹೇಳ್ಬೇಕ್ರಿ. ಯಾಕಂದ್ರೆ ಫಿಸಿಬಿಲಿಟಿ ಸ್ಟಡಿ ಒಳಗೆ ನಮಗೆಲ್ಲ ಗೊತ್ತಾಗ್ತೈತ್ರಿ ಎಷ್ಟೊಳಗೆ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡ್ಬೋದು, ಎಷ್ಟು ಟೈಮಿಂಗ್ ಒಳಗೆ ಡೆವಲಪ್ ಮಾಡಬೇಕು, ಅದ್ರ ಕಾಸ್ಟ್ ಎಷ್ಟು, ಬಜೆಟ್ ಎಷ್ಟು, ಯಾವ ರಿಸೋರ್ಸಸ್ ಬೇಕು, ಯಾವ ಸಾಫ್ಟ್ವೇರ್ ಯಾವ ಟೆಕ್ನಾಲಜಿ ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ದಾಟ್ಸ್ ವೈ ಅವ್ರು ಹೋಗಿ ಏನ್ ಮಾಡ್ಬೇಕು, ಟೆಕ್ನಾಲಜಿ ಎಕ್ಸ್ಪರ್ಟಿಗೂ ಹೇಳ್ಬೇಕು, ಎಂಡ್ ಯೂಸರ್ಸ್ಗೂ ಹೇಳ್ಬೇಕು. ಏನ್ ಹೇಳ್ಬೇಕು, ಈ ಟೈಮ್ ಒಳಗ ನಿಮ್ ಸಾಫ್ಟ್ವೇರ್ ಡೆವಲಪ್ ಆಗ್ತೈತೆ ಅಂತ. ಓಕೆ, so this is called as a feasibility study. Any doubts guys? Okay, anybody have a doubt? You can ask me. No doubt. Okay, no doubt. Okay, ಯಾರಿಗಾರ ಇತ್ತು ಕೇಳಾಕ ಇದು ಆಗತ್ತಿತ್ತು ಅಂದ್ರೆ ನೀವು ಪರ್ಸನಲಿನೂ ಕೇಳಬಹುದು. ಓಕೆ, ಅದಕ್ಕೇನಿಲ್ಲ, ಸ್ವಲ್ಪ ಲೆಂದಿ ಅದರಿ ಪಟ ಗೊತ್ತಾಗಂಗಿಲ್ಲ, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಲೆಂದಿ ಇದ್ರೂ ಏನಾಯ್ತು ಜನರಲ್ ಅದ. ಸಾಫ್ಟ್ವೇರ್ ಇಂಡಸ್ಟ್ರಿ ಏನೇನ್ ನಡೀತಾವ ನೋಡ್ರಿ, ಪ್ರೊಸೆಸ್ ಇರ್ತಾವ್ರಿ, ಏನು ಇರಂಗಿಲ್ಲ, ಅದು ಜಸ್ಟ್ ಬರ್ದಿದ್ದಿರ್ತದ್ರಿ ಅಷ್ಟೇ. Okay, okay guys, this is the end of your class now. Next class I come up with the second phase, that is requirement elicitation phase. ಅದ್ರೊಳಗೆ ಏನ್ ಮಾಡ್ತಾರ ನೋಡಿದ್ರು, ಅದ್ರೊಳಗೆ ನಾವು ರಿಕ್ವೈರ್ಮೆಂಟ್ ನ ಡಿಸ್ಕವರ್ ಮಾಡ್ತೀವಿ. ನೋಡಿದ್ರೆ ಹೆಂಗ್ ಡಿಸ್ಕವರ್ ಮಾಡ್ತಾರ, ಯಾವ ತರ ಡಿಸ್ಕವರ್ ಮಾಡ್ತಾರ. ಓಕೆ, ಲೆಟ್ ಅಸ್ ಸಿ ಇನ್